ನಮಸ್ಕಾರ ಸ್ನೇಹಿತರೆ, ಬನ್ನಿ ಮತ್ತೊಬ್ಬ ಇಲ್ಲಿ ಈ ಕೆರೆ ದಾಸರಳ್ಳಿ ಕೆರೆ ಹತ್ರ ಒಬ್ಬರು ಸಿಕ್ಕಿದ್ರು. ಅವ್ರಿಗೂ ಒಂದೆರಡು ಪ್ರಶ್ನೆಗಳ ಮೂಲಕ ಎರಡು ಪ್ರಶ್ನೆ ಕೇಳೋಣ ಅವ್ರಿಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸತೀಶ್ ಯಾದವ್ ಅಂತ ನುಗ್ಗೇಹಳ್ಳಿ. ಓಕೆ, ಸತೀಶ್ ಯಾದವ್ ನುಗ್ಗೇಹಳ್ಳಿ ಅಂತ ಅವ್ರದ್ದು. ಸೊ ಅವ್ರಿಗೆ ಒಂದೆರಡು ಪ್ರಶ್ನೆ. ಸರ್ ತಾವು ಓಟ್ ಹಾಕಿದ್ರಾ? ಹಾಕಿದ್ದೀವಿ ಸರ್. ಸರ್ ಓಟು ಏನಕ್ಕೆ ಹಾಕಿದ್ರಿ? ಮತ್ತು ಇನ್ನೊಂದು ಪ್ರಶ್ನೆ, ಓಟು ಹಾಕಿದ್ಮೇಲೆ ನಮ್ಮ ಜವಾಬ್ದಾರಿ ಏನು? ಸರ್ ಓಟ್ ಏಕೆ ಹಾಕಿದ್ದೀವಿ ಅಂದರೆ ನಮ್ಮದು ಹಕ್ಕು, ಅದು ಓಟ್ ಹಾಕಲೇಬೇಕು. ನಮ್ಮ ದೇಶದಲ್ಲಿ ಅದು ಒಂದು ಹಕ್ಕು ಅಂತ ಕೊಟ್ಟಿದ್ದಾರೆ, ಓಟ್ ಹಾಕಬೇಕು ಅನ್ನೋದ್ಬಿಟ್ಟು. ಅದು ನಮ್ಮ ದೇಶದ ಉದ್ಧಾರಕ್ಕೋಸ್ಕರನೇ ಇರೋದು. ಅದು ಆ ಓಟು ಹಾಕಿದ ಮೇಲೆ ಅದು ಉಪಯೋಗ ಆಗಬೇಕು ಅಂದರೆ ಆ ಓಟ್ ತಗೊಂಡ ವ್ಯಕ್ತಿ ನಮ್ಮ ದೇಶ ಮತ್ತು ನಮ್ಮನ್ನು ನಮ್ಮ ಜೊತೆ ಕೆಲಸ ಮಾಡಬೇಕು. ಅವರು ಆಳ ಥರ ಇರಬಾರ್ದು, ನಮ್ಮ ಜೊತೆ ಕೆಲಸ ಮಾಡೋ ಥರ ಇರಬೇಕು. ನಾವೇನಾರು ಕೇಳಿದ್ರೆ ನಮ್ಮ ಹೇಳಿದ್ನ ಕೇಳಿಕೊಂಡು ಅವರು ಕೆಲಸ ಮಾಡ್ಕೊಡೋಂಥರ ಇರಬೇಕು. ಇವಾಗ ಏನಾರು ಒಂದು ರಸ್ತೆ ರಿಪೇರಿ ಆಗಿರಲಿ, ಏನಾರ ಒಂದು ಕೆಲಸ ಆಗಿರಲಿ, ಅದು ರಿಪೇರಿ ಆಗೋದಾಗಲಿ ಅವ್ರಿಗೆ ಸಲ ಇನ್ಫಾರ್ಮ್ ಮಾಡಿದ್ರೆ ಅಟ್ಲೀಸ್ಟ್ ಅವರು ಎಲ್ಲ ಕಡೆನೂ ಓಡಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಇಂಥ ಕಡೆ ಐತೆ ಅಂತ ತೊಂದರೆನ ಹೇಳ್ಕೊಂಡಾಗ ಇಮಿಡಿಯೇಟಾಗಿ ಅವರು ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಖಂಡಿತ. ನೋಡಿ ಸರ್, ಇನ್ನೊಂದು ಅದ್ರ ಜೊತೆಗೆ ಸಾರ್ ಹೇಳಿದ್ದು ಕರೆಕ್ಟು. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ ಸರ್. ಅದ್ರ ಜೊತೆಗೆ ಟೆಕ್ನಾಲಜಿನೂ ನಾವು ಈಗ ನೋಡಿ, ಎಲ್ಲೋ ಒಂದು ಕಡೆ ಭೂಕಂಪ ಆದರೆ ಇಮ್ಮಿಡಿಯೇಟು ನಮಗೆ ಟೆಕ್ನಾಲಜಿ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ನಮಗೆ ಗೊತ್ತಾಗ್ಬಿಡುತ್ತೆ, ಇಂಥ ಜಾಗದಲ್ಲಿ ಈ ಥರ ಆಗಿದೆಯಪ್ಪ ಅಂತ. ಸೊ ಈಗ ಮೈಸೂರಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಕುತ್ಕೊಂಡು ನಾವು ನೋಡ್ಬೋದು. ಆ ಥರ ಟೆಕ್ನಾಲಜಿ ಇದೆ. ಹಂಗಂತೇಳಿ MLA ಆಗಲಿ, MP ಆಗಲಿ, ಅಥವಾ ಮಿನಿಸ್ಟರ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ಮುಂದಕ್ಕೆ ಬರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಟೆಕ್ನಾಲಜಿ ಮೂಲಕ ನಮ್ಮನ್ನು ಕನೆಕ್ಟ್ ಮಾಡಿಕೊಂಡು ನಾವು ಹೇಳಿದ ಥರ ಮಾಡಬೇಕು ಅಂತ ನಾನು ಹೇಳ್ತೀನಿ ಸರ್. ಹೌದು ಸರ್. ಏಕೆಂದರೆ ನಾವು ನೋಡಿ, ಯಾರೇ ಒಂದು ಬಿಸ್ನೆಸ್ ಮ್ಯಾನ್ಗಳಾಗಲಿ, ಯಾರೇ ಆಗಲಿ, ಎಲ್ಲೋ ಕುತ್ಕೊಂಡು ನಮ್ಮನ್ನೆಲ್ಲ ಆಪ್ರೇಟ್ ಮಾಡ್ತಾರೆ. ಕರೆಕ್ಟ್, ಹೌದಲ್ವಾ? ಅದನ್ನು ಆಪ್ರೇಟ್ ಮಾಡ್ತಾರೆ ಅಂತಂದರೆ ನಾವು ಒಂದೊಂದು ನಿಮಿಷನೂ ನಾವು ಕೆಲಸ ಮಾಡಲಿಲ್ಲ ಅಂದರೆ ಅವರು ಅಟ್ಯಾಕ್ ಮಾಡ್ತಾರೆ. ಇದನ್ನು ನೀವು ಕೆಲಸ ಮಾಡಿಲ್ಲ ಅಂತ. ಇದನ್ನು ಡಿಜಿಟಲ್ ಯುಗ ಆಗಿದ್ರೂ ಕೂಡ ನಮ್ಮ ಜನಗಳು ಅರ್ಥ ಮಾಡ್ಕೊಂಡಿಲ್ಲ. 2,000 ರೂಪಾಯಿ ಓಟ್ ಮಾರ್ಕೊಂಬಿಟ್ಟು ಪ್ರಾಬ್ಲಮ್ ಮಾಡ್ಕೊತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡು ನಮ್ಮ ಓಟ್ಗಳು ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದು ಯೋಚನೆ ಮಾಡಿ ಹಾಕಬೇಕು. ಕರೆಕ್ಟ್. ಸೊ ನಾವು ಯೋಚನೆ ಮಾಡ್ತೇವೆ, ಇವನು ಸರಿ ಇಲ್ಲ, ಅವನು ಸರಿ ಇಲ್ಲ, ಎಲ್ಲ ಮಿನಿಸ್ಟ್ರುಗಳೂ ಕಳ್ಳರು ಅಂತೀವಿ. ಸೊ ಅದು ಹೇಳೋಕ್ಕೆ ಮುಂಚೆ ನಾನೆಷ್ಟು ಪ್ರಾಮಾಣಿಕ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ನಾನು ಕರೆಕ್ಟಾಗಿ ಓಟ್ ಹಾಕ್ತಾ ಇದ್ದೀನಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕರೆಕ್ಟ್ ಪಾಯಿಂಟ್ ಹೇಳಿದ್ರಿ ಸರ್. ಸೊ ಸರ್, ಈಗ ಇನ್ನೊಂದು ಮೇಯ್ನು, ಇದನ್ನು ಬದಲಾವಣೆ ಆಗಬೇಕು ಅಂದರೆ ನಾವು ಯಾವ ಥರ ವಿಚಾರವಂತರು ಮತ್ತು ಒಳ್ಳೆ ಪ್ರಜ್ಞಾವಂತರು ಆದರೆ ನಾವು ಇದನ್ನೆಲ್ಲ ಒಳ್ಳೆ ಸಮಾಜ ಸೃಷ್ಟಿ ಮಾಡ್ಬೋದು ಅಂತ, ಹೇಗೆ ನಮ್ಮ ಈಗಿನ ಯುವಕರಿಗೆ ಮತ್ತು ಕಾಲೇಜು ಸ್ಟೂಡೆಂಟ್ಗಾಗಲಿ ಎಲ್ಲ ಯುವಕರಿಗೆ ನೀವೇನು ಸಂದೇಶ ಕೊಡ್ಬೋದು ಸರ್? ನಾನು ಯುವಕರಿಗೆ ಹೇಳೋದು ಒಂದೇ, ನಾನು ಹೇಳೋದು ಮೋದಿನ ನಾವು ಫಾಲೋ ಮಾಡ್ತಿದ್ದೀವಿ, ನೀವು ಉಪೇಂದ್ರ ಅವ್ರನ್ನ ಫಾಲೋ ಮಾಡಿದ್ರೆ ಅಂದರೆ ಅದ್ರ ಬಗ್ಗೆ ಒಂದು ಪ್ರಜಾಕೀಯ ಅಂತ ಒಂದು ಅವ್ರದ್ದು ಪಕ್ಷ ಮಾಡ್ತಾ ಇದ್ದಾರೆ ಸರ್. ಇದೆ ನೋಡಿ, ಇದು ಮಾಡಿದ್ದಾರೆ. ಇದು ನಾನು ಬಂದ್ಬಿಟ್ಟು ನಾನು ತುಂಬ ಓಮ್ ಫಿಲಮ್ಗಿಂತ ಮುಂಚೆನೇ ನಾವು ಉಪೇಂದ್ರ ಅಂತ ನನ್ನ ಮಗನ ಹೆಸರು. ಈಗ 25 ವರ್ಷ ಅವನಿಗೆ. ಓಕೆನಾ? 25 ವರ್ಷ ಅವನಿಗೆ ಉಪೇಂದ್ರ ಯಾದವ್ ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ದೀನಿ. ಅವಾಗಲಿಂದ ಫ್ಯಾನೇ. ಬಟ್ ಇದನ್ನ ಅವಾಗ ಅವರು ಏನು ಕಷ್ಟಪಟ್ಟು ಮುಂದೆ ಬಂದರು, ಅದೇ ಥರನೇ ಅವರು ಯಾವುದೇ ಒಂದು ಇದಿಲ್ದಂಗೆ ಯಾವುದೋ ಖರ್ಚು ವೆಚ್ಚ ಮಾಡೋದು, ಸುಮ್ಮನೆ ದ್ವಂದ್ವ ವೆಚ್ಚ ಮಾಡಿಬಿಡೋದು, ಆಮೇಲೆ ಆ ದುಡ್ಡನ್ನ ತೊಗೊಂಡೋಗ್ಬಿಟ್ಟು ನಾವು ಖರ್ಚು ಮಾಡಿದ್ದೀವಿ, ರಾಜಕೀಯಕ್ಕೋಸ್ಕರ ಖರ್ಚು ಮಾಡಿದ್ದೀವಿ, ದುಡ್ಡನ್ನ ಕವರ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಪ್ರಜಾಕೀಯ ಮಾಡಿಲ್ಲ. ಇದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕು, ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕು. ಕಾಲೇಜಲ್ಲಿರೋ ಯುವಕರು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಅವರು ಈ ಪ್ರಜಾಕೀಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ನಾವು ಯಾಕೆಂದರೆ ನಾವು ಮೋದಿನ ಫಾಲೋಅಪ್ ಮಾಡ್ತಾಯಿದ್ದೀವಿ. ನಮ್ಮ ರಾಜ್ಯದಲ್ಲಿ ಒಂದು ಪಕ್ಷ ಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೆ ಪಕ್ಷ ಬೇಕು ಅಂದರೆ ಅದು ಪ್ರಜಾಕೀಯ, ಉತ್ತಮ ಪ್ರಜಾಕೀಯ. ಸೊ ಅಂದರೆ ನೋಡಿ, ಇನ್ನೊಂದು ಕ್ಲಾರಿಫೈ ಮಾಡಿಬಿಡ್ತೀನಿ. PRAJAKEEYA ಪ್ರಜಾಕೀಯ ಅಂತ ಒಂದು ಆ್ಯಪ್ ಇದೆ. ಆ್ಯಂಡ್ರಾಯ್ಡ್ ಮೊಬೈಲ್ ಆಗಲಿ ಅಥವಾ ಬೇರೆ ಯಾವುದೇ ಮೊಬೈಲ್ ಆಗಲಿ, ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ಸೊ ಆ ಒಂದು ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ ಆ್ಯಪ್ನ, ಅದರಲ್ಲಿ ಎಲ್ಲ ಡೀಟೇಲ್ಸು ಇದೆ ಸರ್. ಯಾವ ಪಕ್ಷದಲ್ಲೂ SOP ಇಲ್ಲ, ಆದರೆ ಪ್ರಜಾಕೀಯದಲ್ಲಿ SOP ಇದೆ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತೇಳಿ. ಇಲ್ಲಿ ಒಬ್ಬ MLA ಆಗಲಿ, MP ಆಗಲಿ, ನೀವು ಹೇಳ್ದಂಗೆ ಕೆಲಸ ಮಾಡೋ ಕೆಲಸಗಾರ ಸಿಗ್ತಾನೆ. ಆ ವ್ಯಕ್ತಿ ನಾಯಕನೂ ಅಲ್ಲ, ಸೇವಕನೂ ಅಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ನೀವೆಲ್ಲ ಯುವಕರು. ಸೊ ಅವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಸಾರು ಬೇರೆ ರೀತಿಯಲ್ಲೂ ಹೇಳ್ತಾ ಇದ್ದಾರೆ. ತುಂಬ ಅದ್ಭುತ ಸರ್. ಖಂಡಿತ ಸರ್. ಫೈನಲ್ ಆಗಿ ನಾವು ಓಟ್ ಹಾಕಿದ್ಮೇಲೆ ನಮ್ಮ ಜವಾಬ್ದಾರಿ
ಏನು ಅಂತ ತಾವು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ನಾನು ಹೇಳ್ತಿರೋದು, ಅವರು ಕೆಲಸಗಾರರಾಗಿ ಬರ್ತಾರೆ, ಅವರಿಂದ ನಮ್ಗೆ ಕೆಲಸ ತಗೋಬೇಕು, ಇದೇ ನಮ್ಮ ಜವಾಬ್ದಾರಿ. ಸೊ ಪ್ರತಿಯೊಂದರಲ್ಲೂ ನಾವು ಹೇಳ್ದಂಗೆ ಅವ್ರು ಕೆಲಸ ಮಾಡಬೇಕು. ನಮ್ಮ ಈಗ ಕ್ಷೇತ್ರಕ್ಕಾಗಲಿ ನಮ್ಮ ಊರಿಗಾಗಲಿ ಬಂದಿರೋ ದುಡ್ಡನ್ನ ನಮಗೆ ಪ್ರತಿಯೊಂದು ಲೆಕ್ಕ ಕೊಡಬೇಕು. ಆ ದುಡ್ಡಲ್ಲಿ ಏನು ಕೆಲಸ ಮಾಡಬೇಕು ಅಂತ ನಮ್ಮನ್ನೇ ಕೇಳಬೇಕು. ಸೊ ಇದು ನಿಜವಾದ ಪ್ರಜಾಪ್ರಭುತ್ವ. ಮತ್ತು ನಮ್ಮ ಸಂವಿಧಾನದಲ್ಲೂ ಬರೆದಿರೋದು ಇದೇ ಥರನೇ ಬರೆದಿರೋದು. ಸೊ ಇದೇ ಕಾನ್ಸೆಪ್ಟಲ್ಲೇ ಪ್ರಜಾಕೀಯನೂ ಇರೋದು. ಹೌದಲ್ವಾ ಸರ್? ಹೌದು, ಅದಂತೂ ನಿಜ. ಅದನ್ನು ಕರೆಕ್ಟಾಗಿ ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕು. ಯುವಕರಿಂದನೇ ನಮಗೆ ಮುಂದಿನ ಇಂದಿನ ಪ್ರಜೆಗಳೇ ಮುಂದಿನ ಇದು ಅಂತ ಹೇಳ್ತಾರಲ್ಲ, ಇಂದಿನ ಕೂಸೆ ಮುಂದಿನ ಇದು ಅಂತ ರಾಜರು. ಆ ಬರಬೇಕು ಅಂದರೆ ನಮ್ಮ ಯುವಕರು ಮುಂದುವರಬೇಕು. ಸರ್ ಖಂಡಿತ ನೀವು ತಿಳ್ಕೊಂಡಿದ್ದೀರಿ. ಇನ್ನೊಂದು ಸತಿ ನೀವು ಪ್ರಜಾಕಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಮತ್ತು ಇನ್ನೊಂದು ಸತಿ ಹೇಳ್ತೀನಿ, ನೀವು ಪ್ರಜಾಕಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿ ಅದರಲ್ಲಿ ಸಿಗುತ್ತೆ ಸರ್. ಸಿಕ್ಕಿದ ಮೇಲೆ ಮತ್ತು ಯುವಕರೇ, ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ. ಅದಕ್ಕೇ ನಮ್ಮ ಒಂದು ಉಪೇಂದ್ರ ಅವರು ಯಾವುದೋ ಒಂದು ಮೂವಿಯಲ್ಲಿ ಈ ಥರ ಒಂದು ಸಿಂಬಲ್ ತೋರಿಸ್ತಾರೆ. ಅರ್ಥ ಏನು ಗೊತ್ತಾ? ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ ಅಂತ ಅವ್ರು ತೋರಿಸಿದ್ರು. ನಮ್ಮ ಕೈಯಲ್ಲಿದೆ ನಿಜವಾಗ್ಲೂ. ಸೊ ಒಂದು ಓಟ್ ಆಗಲಿ, ಒಂದು ಪ್ರತಿಯೊಂದು ಏನೇ ಆಗಲಿ, ನಾವು ಬದಲಾವಣೆ ಮಾಡೋದಕ್ಕೆ ನಮ್ಮ ಓಟೇ ಪವರ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ಳೋಣ. ಒಂದು ಆಯುಧ ಅದು. ಇಷ್ಟು ಹೇಳ್ತಾ ನಮಸ್ಕಾರ. ಎಸ್, ಒಂದು ನಿಮಿಷ, ಮತ್ತೊಂದು ಏನೋ ಹೇಳೋಕ್ಕೆ. ಎಲೆಕ್ಷನ್ನಲ್ಲಿ ಪ್ರಜಾಕೀಯದಿಂದ ಯಾರಾದರೂ ಮನೆಗೆ ಬರ್ತಾರಾ? ಇಲ್ಲ ನೋಡಿ, ಪ್ರಜಾಕೀಯದಿಂದ ಮನೆಗೂ ಎಲ್ಲೂ ಬರೋದಿಲ್ಲ. ಪ್ರಜಾಕೀಯದಿಂದ ಯಾವುದೇ MLAನ ನೀವು ಆ್ಯಪ್ ಮೂಲಕ ನೀವು ಅವ್ರನ್ನ ನೋಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಅವ್ರ ಡೀಟೇಲ್ಸ್ ಇದೆ, ಎಲ್ಲನೂ ಆ್ಯಪನ್ನೇ ನಿಮಗೆ ಎಲ್ಲ ಡೀಟೇಲ್ಸು ಕೊಟ್ಬಿಡುತ್ತೆ. ಪ್ರಜಾಕಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಆ್ಯಪಲ್ಲೇ ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಅವ್ರಿಗೆ ಕೆಲಸ ಕೊಟ್ಟ ಮೇಲೆ ಅವರು ನಿಮ್ಮನ್ನೆಲ್ಲ ಕನೆಕ್ಟ್ ಮಾಡ್ಕೋತಾರೆ. ಅದಕ್ಕೆ ಆ ಕನೆಕ್ಟ್ ಮಾಡಿಕೊಂಡು ಅವರು ನಿಮ್ಮನ್ನು ಒಪಿನಿಯನ್ ತೊಗೊಂಡೇ ಅವರು ಮುಂದೆ ಏನು ಕೆಲಸ ಮಾಡಬೇಕು ಆ ಥರ ಕೆಲಸ ಮಾಡ್ತಾರೆ. ಸೊ ಇದು ತುಂಬ ಗಮನದಲ್ಲಿಟ್ಕೋಬೇಕು. ಈಗಿನ ಯುವಕರು, ಈಗಿನ ಪ್ರತಿಯೊಬ್ಬ ವೋಟರ್ಸು, ಮತದಾರರು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮತ್ತೆ ನಾವು ಓಟ್ ಹಾಕ್ಬಿಟ್ಟು 5 ವರ್ಷ ಬೈಕಂಡು ತಿರ್ಕೊಳ್ಳೋ ವ್ಯವಸ್ಥೆ ನಮಗೆ ಬೇಡ ಅಂತಂದರೆ, ನಿಮಗೆ ಒಳ್ಳೆ ವ್ಯವಸ್ಥೆ ಬೇಕು ಅಂತಂದರೆ ಪ್ರಜಾಕೀಯ ಅನ್ನೋ ಕೆಲಸಗಾರ ನಿಮಗೆ ಸಿಗ್ತಾರೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನಮಸ್ಕಾರ, ಧನ್ಯವಾದ.